ನಮಸ್ಕಾರ ಸ್ನೇಹಿತರೆ. ಕ್ರಿಪ್ಟೋ ಕರೆನ್ಸಿ ಜಗತ್ತಿನ ಹಣಕಾಸು ವ್ಯವಸ್ಥೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಟಾಪಿಕ್. ಟ್ರಂಪ್ ಗೆದ್ಮೇಲಂತೂ ಬಿಟ್ ಕಾಯಿನ್ ಬೆಲೆ 50% ಜಂಪ್ ಆಗಿದೆ. ಒಂದು ಬಿಟ್ ಕಾಯಿನ್ ಬೆಲೆ ಈಗ 92-93 ಲಕ್ಷ ರೂಪಾಯಿ ಆಗಿ ಹೋಗಿದೆ. ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ದಿನಕ್ಕೂ ಮುಂಚೆ 87-88 ಲಕ್ಷ ರೂಪಾಯಿ ಇತ್ತು. ಪ್ರಮಾಣ ವಚನ ದಿನಾನೇ 92-93 ಲಕ್ಷಕ್ಕೆ ಬಂತು. ಪ್ರಮಾಣ ವಚನ ಹಾಕಿದ್ದ ಹಾಗೆ ಇದು ಇನ್ನೂ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ. ಒಂದು ಬಿಟ್ ಕಾಯಿನ್ಗೆ 1 ಕೋಟಿ ರೂಪಾಯಿ ದಾಟೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇಂಥ ಬಿಟ್ ಕಾಯಿನ್ ಜಗತ್ತಿಗೆ ಈಗ ಭಾರತದ ಕಂಪನಿಯೊಂದು ಎಂಟ್ರಿ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ತರಕಾರಿಯಿಂದ ತೈಲದವರೆಗಿನ ಸಾಮ್ರಾಟ ಅಂಬಾನಿ ಕ್ರಿಪ್ಟೋಗೂ ಕೈ ಹಾಕ್ತಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ರಿಲಯನ್ಸ್ ಜಿಯೋ ಕಾಯಿನ್ ಪರಿಚಯಿಸೋಕೆ ಮುಂದಾಗಿದೆ. ಇದಕ್ಕಾಗಿ ಪಾಲಿಗಾನ್ ಲ್ಯಾಬ್ಸ್ ಅನ್ನೋ ಕ್ರಿಪ್ಟೋ ಕಂಪನಿಯೊಂದಿಗೆ ಟೈಅಪ್ ಆಗಿದೆ. ಈ ಸುದ್ದಿ ಭಾರತದ ಉದ್ಯಮ ಲೋಕದಲ್ಲಿ ದೊಡ್ಡ ಸಂಚಲನ ಕಾರಣ ಆಗ್ತಿದೆ. ಹಾಗಿದ್ರೆ ಏನಿದು ಜಿಯೋ ಕಾಯಿನ್? ಬಿಟ್ ಕಾಯಿನ್ ತರನೇ ಜಿಯೋ ಕಾಯಿನ್. ರಿಲಯನ್ಸ್ ಕ್ರಿಪ್ಟೋಗೆ ಕೈ ಹಾಕ್ತಾ ಇದೆಯಾ? ಭಾರತಕ್ಕೆ ಸ್ವಂತ ಕ್ರಿಪ್ಟೋ ಕರೆನ್ಸಿಯ ಅಗತ್ಯ ಇದೆಯಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಜಿಯೋ ಬ್ರೌಸರ್ ಕಿಚ್ಚು, ರಿಲಯನ್ಸ್ ಕ್ರಿಪ್ಟೋ ಹುಚ್ಚು. ಸ್ನೇಹಿತರೆ, ನೀವು ಗೂಗಲ್ಗೆ ಹೋಗಿ ಜಿಯೋ ಕಾಯಿನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನೂರಾರು ರಾಶಿ ಜಿಯೋ ಕಾಯಿನ್ಗೆ ಸಂಬಂಧಪಟ್ಟಂತ ರಿಪೋರ್ಟ್ಸ್ ಎಮರ್ಜ್ ಆಗ್ತವೆ. ಟ್ವಿಟರ್ನಲ್ಲಂತೂ ಜಿಯೋ ಕಾಯಿನ್ 4-5 ದಿನದಿಂದ ಟ್ರೆಂಡಿಂಗ್ನಲ್ಲಿದೆ. ನೂರಾರು ಜನ ಜಿಯೋ ಕಾಯಿನ್ ಪಡೆದಿರೋ ಬಗ್ಗೆ ಫೋಟೋ ವಿಡಿಯೋ ಎಲ್ಲ ಶೇರ್ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ರಿಲಯನ್ಸ್ ಆಗಲಿ ಜಿಯೋ ಆಗಲಿ ಅಫಿಷಿಯಲ್ ಆಗಿ ಕ್ರಿಪ್ಟೋ ಕಾಯಿನ್ ಶುರು ಮಾಡಿದ್ದೀವಿ ಅಂತ ಹೇಳಲಿಲ್ಲ. ಮತ್ತೆ ಹೀಗಿದ್ರೂ ಕೂಡ ಇಷ್ಟೆಲ್ಲ ಯಾಕೆ ಸುದ್ದಿ ಆಗ್ತಿದೆ ಅಂತ ಕೇಳಿದ್ರೆ, ಸ್ನೇಹಿತರೆ, ಇಷ್ಟಕ್ಕೆಲ್ಲ ಕಾರಣ ಜಿಯೋ ಸ್ಪಿಯರ್ ಅನ್ನೋ ಜಿಯೋದ ಒಂದು ಆ್ಯಪ್. ಜಿಯೋ ಸ್ಪಿಯರ್ ರಿಲಯನ್ಸ್ನ ವೆಬ್ ಬ್ರೌಸರ್ ಅಪ್ಲಿಕೇಶನ್. ಈಗ ಗೂಗಲ್ ಕ್ರೋಮ್ ಇದೆಯಲ್ಲ, ಅದೇ ಥರ ಅಪ್ಲಿಕೇಶನ್. ಈಗ ಆ ಜಿಯೋ ಸ್ಪಿಯರ್ ಓಪನ್ ಮಾಡಿದವರಿಗೆಲ್ಲ ರಿಲಯನ್ಸ್ ಸರ್ಪ್ರೈಸ್ ಕೊಟ್ಟಿದೆ. ಜಿಯೋ ಸ್ಪಿಯರ್ನ ಅಕೌಂಟ್ ಪ್ರೊಫೈಲ್ ಸೆಕ್ಷನ್ನಲ್ಲಿ ಜಿಯೋ ಕಾಯಿನ್ ಅಂತ ತೋರಿಸ್ತಾ ಇದ್ದಾರೆ. ಜಿಯೋ ಸ್ಪಿಯರ್ನಲ್ಲಿ ಎಂಗೇಜ್ ಆದರೆ, ಅಂದರೆ ಜಿಯೋ ಸ್ಪಿಯರ್ನ ನೀವು ಬಳಸಿದ್ರೆ ಜಿಯೋ ಕಾಯಿನ್ನ ಅರ್ನ್ ಮಾಡಬಹುದು ಅಂತ ತೋರಿಸ್ತಾ ಇದ್ದಾರೆ. ಈ ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದಾಗ ರಿವಾರ್ಡ್ ಪಾಯಿಂಟ್ ಸಿಗುತ್ತಲ್ಲ, ಆ ಥರ ಜಿಯೋ ಕಾಯಿನ್ ರಿವಾರ್ಡ್ ಪಾಯಿಂಟ್ಸ್ ಆಗಿ ಸಿಗುತ್ತೆ. ಆದರೆ ಇಷ್ಟೇ ಆಗಿದ್ರೆ ಬಹುಶಃ ಜಿಯೋ ಕಾಯಿನ್ಸ್ ಇಷ್ಟೊಂದು ಸುದ್ದಿ ಮಾಡ್ತಾ ಇರಲಿಲ್ಲ. ಕೇವಲ ರಿವಾರ್ಡ್ ಪಾಯಿಂಟ್ಸ್ ಅನ್ಕೊಂಡು ನಿರ್ಲಕ್ಷ್ಯ ಮಾಡ್ಬೋದಾಗಿತ್ತು. ಆದರೆ ರಿಲಯನ್ಸ್ನ ಹೊಸ ಕ್ರಿಪ್ಟೋ ಸಂಬಂಧಗಳು ಜಿಯೋ ಕಾಯಿನ್ಸ್ ಕ್ರಿಪ್ಟೋ ಕಾಯಿನ್ ಆಗುತ್ತೆ ಅನ್ನೋದ್ರ ಕಡೆಗೆ ಬೊಟ್ಟು ಮಾಡ್ತಾ ಇವೆ. ಕ್ರಿಪ್ಟೋ ಕಂಪನಿ ಕೈ ಹಿಡಿದ ಜಿಯೋ ವೆಬ್ 3ನಲ್ಲಿ ಅಂಬಾನಿ ದೊಡ್ಡ ಗುರಿ. ಸ್ನೇಹಿತರೆ, ರಿಲಯನ್ಸ್ ತನ್ನ ವೆಬ್ ಬ್ರೌಸರ್ನಲ್ಲಿ ಜಿಯೋ ಕಾಯಿನ್ಸ್ ಅನೌನ್ಸ್ ಮಾಡೋಕ್ಕೂ ಕೆಲವೇ ದಿನಗಳ ಹಿಂದೆ ಒಂದು ಮಹತ್ವದ ಬೆಳವಣಿಗೆಯಾಗಿತ್ತು. ಜನವರಿ 15ನೇ ತಾರೀಕು ಜಿಯೋ ಪ್ಲಾಟ್ಫಾರ್ಮ್ಸ್ ಪಾಲಿಗಾನ್ ಲ್ಯಾಬ್ಸ್ ಅನ್ನೋ ಕಂಪನಿಯೊಂದಿಗೆ ಒಂದು ಸ್ಟ್ರಾಟಜಿಕ್ ಒಪ್ಪಂದ ಮಾಡಿಕೊಂಡಿತ್ತು. ಪಾಲಿಗಾನ್ ಲ್ಯಾಬ್ಸ್ ಅನ್ನೋದು ಕ್ರಿಪ್ಟೋ ಮತ್ತು ವೆಬ್ 3 ಕಂಪನಿ. ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಫಾಸ್ಟ್ ಆಗಿ ಅಗ್ಗದ ದರದಲ್ಲಿ ಬಳಸೋಕೆ ನೆರವಾಗೋ ಕಂಪನಿ. ಅದರಲ್ಲೂ ಇಥೇರಿಯಂ ಅನ್ನೋ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸೋಕೆ ಹೆಲ್ಪ್ ಮಾಡುತ್ತೆ. ಇಥೇರಿಯಂ ತುಂಬಾ ಪಾಪ್ಯುಲರ್ ಬ್ಲಾಕ್ ಚೈನ್ ಸಾಫ್ಟ್ವೇರ್. ಇವರದ್ದೇ ಈಥರ್ ಅನ್ನೋ ಕ್ರಿಪ್ಟೋ ಕರೆನ್ಸಿ ಕೂಡ ಇದೆ. ಆದರೆ ಈ ಸಾಫ್ಟ್ವೇರ್ನ ತುಂಬಾ ಜನ ಬಳಸ್ತಿರುವಾಗ ಸ್ಲೋ ಆಗುತ್ತೆ, ಜೊತೆಗೆ ತುಂಬ ಎಕ್ಸ್ಪೆನ್ಸಿವ್ ಕೂಡ. ಆದರೆ ಪಾಲಿಗಾನ್ ವಿಶೇಷ ಟೂಲ್ಸ್ ಮತ್ತು ನೆಟ್ವರ್ಕ್ಗಳ ಮೂಲಕ ಈ ಪ್ರಾಬ್ಲಮ್ನ ಸರಿ ಮಾಡುತ್ತೆ. ಜೊತೆಗೆ ಕ್ರಿಪ್ಟೋ ಕರೆನ್ಸಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, NFT ಈ ಥರ ಹೊಸ ರೀತಿಯ ಡಿಜಿಟಲ್ ಆಸೆಟ್ಗಳಲ್ಲೂ ಕೆಲಸ ಮಾಡುತ್ತೆ. ಈಗ ಇಂತಹ ಕಂಪನಿಯೊಂದಿಗೆ ರಿಲಯನ್ಸ್ ಕೈ ಜೋಡಿಸಿರೋದು ಜಿಯೋ ಕಾಯಿನ್ಸ್ ಕ್ರಿಪ್ಟೋ ಕರೆನ್ಸಿ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಲ್ಲದೆ ಅದೇ ಜಿಯೋ ಕಾಯಿನ್ಸ್ನ FAQ ಸೆಕ್ಷನ್ನಲ್ಲಿ ರಿಲಯನ್ಸ್ ಜಿಯೋ ಕಾಯಿನ್ಸ್ ಅಂದರೆ ಬ್ಲಾಕ್ ಚೈನ್ ಆಧಾರಿತ ರಿವಾರ್ಡ್ ಟೋಕನ್ಗಳು ಅಂತ ಉಲ್ಲೇಖ ಮಾಡಲಾಗಿದೆ. ಸೊ ನಾರ್ಮಲ್ ರಿವಾರ್ಡ್ ಪಾಯಿಂಟ್ಸ್ ಅಲ್ಲ, ಬ್ಲಾಕ್ ಚೈನ್ ಆಧಾರಿತ. ಕ್ರಿಪ್ಟೋದಲ್ಲೂ ಕೂಡ ಬ್ಲಾಕ್ ಚೈನೇ ಇರೋದು. ಇಲ್ಲೂ ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನೇ ಈ ಜಿಯೋ ಕಾಯಿನ್ಸ್ಗೂ ಯೂಸ್ ಮಾಡಲಾಗ್ತಾ ಇದೆ. ಕ್ರಿಪ್ಟೋ ಜಿಯೋ ಕಾಯಿನ್ಸ್ ಅಂತ ಹೇಳಲಿಲ್ಲ ಅಷ್ಟೇ. ಜೊತೆಗೆ ಇದಕ್ಕಿಂತ ಹೆಚ್ಚಾಗಿ ಪಾಲಿಗಾನ್ ಲ್ಯಾಬ್ಸ್ನ ಕ್ರಿಪ್ಟೋ ಕರೆನ್ಸಿ ಪಟ್ಟಿಯಲ್ಲಿ ಜಿಯೋ ಕಾಯಿನ್ಸ್ ಅನ್ನ ತೋರಿಸ್ಬಿಟ್ಟಿದ್ದಾರೆ, ಲಿಸ್ಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ರಿಲಯನ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೆ ಹೋದ್ರೂ ಕೂಡ ಕ್ರಿಪ್ಟೋ ಜಗತ್ತಿಗೆ ಅಂಬೆಗಾಲಿಡೋಕೆ ಶುರು ಮಾಡಿದೆ ಅಂತ ಸುದ್ದಿ ಆಗ್ತಿದೆ. ಟ್ವಿಟರ್ನಲ್ಲಿ ಸಾಕಷ್ಟು ಜನ ಜಿಯೋ ಕಾಯಿನ್ಸ್ ಬಗ್ಗೆ ಶೇರ್ ಮಾಡ್ತಿದ್ದಾರೆ. ಕಾಶಿಫ್ ರಾಜಾ ಅನ್ನೋ ಕ್ರಿಪ್ಟೋ ತಜ್ಞರೊಬ್ಬರು ಜಿಯೋ ಕಾಯಿನ್ಸ್ ಮೂಲಕ ವಿಶ್ವದ ಅತಿದೊಡ್ಡ ಮೊಬೈಲ್ ಆಪರೇಟರ್ ಕ್ರಿಪ್ಟೋ ಜಗತ್ತಿಗೆ ಶಾಕ್ ಕೊಟ್ಟಿದೆ ಅಂತ ಬರ್ಕೊಂಡಿದ್ದಾರೆ. ಸದ್ಯ ಜಿಯೋ ಸ್ಪಿಯರ್ ಬ್ರೌಸರ್ನ ಬಳಸಿದ ಹಾಗೂ ಚೂರೇ ಜಿಯೋ ಕಾಯಿನ್ಸ್ ಬಳಕೆದಾರರ ಅಕೌಂಟ್ನಲ್ಲಿ ಜಮೆಯಾಗ್ತಿವೆ. ಸ್ನೇಹಿತರೆ, ಈ ರೋಚಕ ವರದಿಯನ್ನು ಮುಂದುವರಿಸೋಕ್ಕಿಂತ ಮುಂಚೆ ಈ ವರದಿಯ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಅತಿ ಕಡಿಮೆ ಪ್ರೀಮಿಯಂನಲ್ಲಿ ಅತಿ ದೊಡ್ಡ ಕವರೇಜ್ ಕೊಡುವ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ತಿಂಗಳಿಗೆ 400-500 ರೂಪಾಯಿಂದ 1 ಕೋಟಿ ರೂಪಾಯಿವರೆಗೆ ಟರ್ಮ್ ಇನ್ಶೂರೆನ್ಸ್ ತಗೊಂಡು ದುಡಿತಾ ಇರೋ ವ್ಯಕ್ತಿ ಅವರ ಫ್ಯಾಮಿಲಿಗೆ ಸೆಕ್ಯೂರಿಟಿಯನ್ನು ಒದಗಿಸಬಹುದು. ಅವ್ರಿಗೆ ಏನಾದರೂ ಆದರೆ ಫ್ಯಾಮಿಲಿಗೆ ಆ ದುಡ್ಡು ಬರುತ್ತೆ. ಎಷ್ಟು ಯಂಗ್ ಏಜ್ನಲ್ಲಿ ಜಾಯ್ನ್ ಆಗ್ತೀರಿ ಅಷ್ಟು ಒಳ್ಳೆಯದು. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಡೀ ಫ್ಯಾಮಿಲಿಗೆ, ನೀವು ಮತ್ತು ನಿಮ್ಮ
ಫ್ಯಾಮಿಲಿಗೆ 50 ಲಕ್ಷದ್ದೋ 25 ಲಕ್ಷದ್ದೋ ಎಷ್ಟರದಾದ್ರೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮತ್ತು ಅಗತ್ಯಕ್ಕೆ ತಕ್ಕಂತೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಬಂದರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಸಮಸ್ಯೆ ಬಂದರೆ, ಏನೇ ಆರೋಗ್ಯದ ಸಮಸ್ಯೆ ಆದರೂ ಕೂಡ ಹಾಸ್ಪಿಟಲ್ ಬಿಲ್ಲನ್ನು ನೀವು ಎಷ್ಟು ಕವರೇಜ್ ತೊಗೊಂಡಿರ್ತೀರೋ ಅಷ್ಟು ಕವರೇಜ್ ತನಕವೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಅದಕ್ಕೋಸ್ಕರನೇ ಡಿಸೈನ್ ಆಗಿರೋದು ಹೆಲ್ತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರೂ ಕೂಡ, ಜಗತ್ತಿನ ಪ್ರತಿಯೊಬ್ಬ ಮಾನವನು ಮಾಡಿಸಲೇಬೇಕಾಗಿರೋ ಬೇಸಿಕ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಫೀಚರ್ಸ್ ಇವು. ಯಾರು ಇನ್ನೂ ಮಾಡಿಸಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮಿಸ್ ಮಾಡದೆ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಈ ಸೆಕ್ಯೂರಿಟಿಯನ್ನು, ಭದ್ರತೆಯನ್ನು ಒದಗಿಸಬಹುದು. ಮುಂದಿನ ದಿನಗಳಲ್ಲಿ ಜಿಯೋ ಸಿನಿಮಾ, ಜಿಯೋ ಟಿವಿ, ಜಿಯೋ ಸಾವನ್, ಹಾಟ್ಸ್ಟಾರ್ ಹೀಗೆ ಇತರ ಜಿಯೋ ಆ್ಯಪ್ಗಳಲ್ಲೂ ಕೂಡ ಜಿಯೋ ಕಾಯಿನ್ಸ್ ಬರುತ್ತೆ. ಆ ಅಪ್ಲಿಕೇಶನ್ ಬಳಸಿದಾಗಲೆಲ್ಲ ರಿವಾರ್ಡ್ ರೀತಿಯಲ್ಲಿ ಜಿಯೋ ಕಾಯಿನ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗ್ತವೆ. ಮುಂದೆ ಈ ಕಾಯಿನ್ಗಳನ್ನು ರಿಲಯನ್ಸ್ ಮಳಿಗೆಗಳಲ್ಲಿ, ರಿಲಯನ್ಸ್ ಬಂಕ್ಗಳು, ರಿಲಯನ್ಸ್ ಮಾರ್ಟ್, ರಿಲಯನ್ಸ್ ಡಿಜಿಟಲ್ ಶಾಪ್ಗಳಲ್ಲಿ ಪೇ ಮಾಡೋಕ್ಕೆ ಬಳಸ್ಬೋದು. ಹಾಗೆ ಜಿಯೋ ರೀಚಾರ್ಜ್ಗೆ, ಜಿಯೋ ಸಿನಿಮಾ, ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ಗೂ ಕೂಡ ಬಳಸಬಹುದು. ಹೀಗೆ ಮುಂದುವರೆದು ಜಿಯೋ ಕಾಯಿನ್ಸ್ ಕ್ರಿಪ್ಟೋ ಕರೆನ್ಸಿಯ ರೂಪವನ್ನು ಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ಬಿಟ್ ಕಾಯಿನ್ ಈ ಥರ ಟ್ರೇಡ್ ಆಗೋಕೆ, ಟ್ರಾನ್ಸಾಕ್ಷನ್ ಆಗೋಕೆ ಶುರುವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಸದ್ಯಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಕ್ಷಣದವರೆಗೂ ರಿಲಯನ್ಸ್ ಆಗಲಿ, ಜಿಯೋ ಆಗಲಿ ಅಫಿಷಿಯಲ್ ಆಗಿ ನಮ್ಮ ಕ್ರಿಪ್ಟೋ ಕರೆನ್ಸಿ ಅನ್ನೋ ಶಬ್ದವನ್ನು ಬಳಸಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೆ ಆ ಪದವನ್ನು ಬಳಸದೆ ಹೋದರೂ ಕೂಡ ಅದರ ಫಂಡಮೆಂಟಲ್ಸ್ ಎಲ್ಲವೂ ಅದೇ ದಿಕ್ಕಿನಲ್ಲಿ ಬೊಟ್ಟು ಮಾಡ್ತಾ ಇವೆ. ಅಂಬಾನಿ ಎಂಟ್ರಿ ಕ್ರಿಪ್ಟೋ ಗೇಮ್ ಶೇಕ್. ಆದರೆ ಸ್ನೇಹಿತರೆ, ಒಂದು ವೇಳೆ ರಿಲಯನ್ಸ್ ಏನಾದರೂ ಈ ಥರ ಅಫಿಷಿಯಲ್ ಆಗಿ ಕ್ರಿಪ್ಟೋ ಕರೆನ್ಸಿಯನ್ನು ಅನೌನ್ಸ್ ಮಾಡಿದ್ರೆ ಇಡೀ ಕ್ರಿಪ್ಟೋ ಆಟವೇ ಚೇಂಜ್ ಆಗುತ್ತೆ. ಯಾಕಂದರೆ ವಿಶ್ವದ ಅತಿ ದೊಡ್ಡ ಮೊಬೈಲ್ ನೆಟ್ವರ್ಕ್ ಆಗಿರೋ ಜಿಯೋ ಹತ್ರ 470 ಮಿಲಿಯನ್ ಬೃಹತ್ ಗ್ರಾಹಕರ ಪಡೆ ಇದೆ. ಕ್ರಿಪ್ಟೋ ಕರೆನ್ಸಿ ಬಂದಾಗಿಂದ ಇದುವರೆಗೂ ಕೇವಲ 500 ಮಿಲಿಯನ್ ಜನ ಮಾತ್ರ ಬಿಟ್ ಕಾಯಿನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಬಳಸ್ತಾ ಇದ್ದಾರೆ. ಆದರೆ ಜಿಯೋ ತನ್ನ ದೊಡ್ಡ ಗ್ರಾಹಕರ ಬೇಸ್ನಿಂದ ಆರಾಮಾಗಿ ಹೆಚ್ಚಿನ ಜನರನ್ನ ಕ್ರಿಪ್ಟೋಗೆ ಕರ್ಕೊಂಡ್ಬರ್ಬೋದು. ಕ್ರಿಪ್ಟೋ ಜಗತ್ತು 16 ವರ್ಷದಲ್ಲಿ ಸಾಧಿಸಿದ್ದನ್ನು ರಿಲಯನ್ಸ್ ಕೆಲವೇ ತಿಂಗಳಲ್ಲಿ ಸಾಧಿಸಬಹುದು. ಯಾಕಂದರೆ ಜಿಯೋಗೆ ಅಂತಹ ರೀಚ್ ಇದೆ. ಜಿಯೋದಲ್ಲಿ ಬಂದ ಫೀಚರ್ಗಳು ವೇಗವಾಗಿ ಜನಸಾಮಾನ್ಯರ ಕೈಗೆ ತಲುಪಿಬಿಡ್ತವೆ. ಹೀಗಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ದೊಡ್ಡ ಕ್ರಾಂತಿನೇ ಆಗಬಹುದು ಭಾರತದಲ್ಲಿ. ಭಾರತಕ್ಕೆ ಬೇಕಾ ಸ್ವಂತ ಕ್ರಿಪ್ಟೋ ಕರೆನ್ಸಿ? ಆದರೆ ಸ್ನೇಹಿತರೆ, ನಾವಿಲ್ಲಿ ಭಾರತಕ್ಕೆ ತನ್ನದೇ ಆದ ಸ್ವಂತ ಡಿಜಿಟಲ್ ಕರೆನ್ಸಿ ಬೇಕಾ ಅನ್ನೋದನ್ನ ಚರ್ಚೆ ಮಾಡಬೇಕು. ಇಷ್ಟು ದಿನ ಬಹಳ ಜನ ಆರ್ಥಿಕ ತಜ್ಞರು ಅಯ್ಯೋ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಸುಮ್ಮನೆ ಸೆನ್ಸೇಷನಲ್ ಟಾಪಿಕ್ ಅಷ್ಟೇ, ಸ್ವಲ್ಪ ದಿನ ಆದಮೇಲೆ ಸೈಡಿಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ತಕ್ಕಂತೆ 1-2 ವರ್ಷ ಕ್ರಿಪ್ಟೋ ಮೇನ್ ಸ್ಟ್ರೀಮ್ ಚರ್ಚೆಯಿಂದ ದೂರನೂ ಆಗಿತ್ತು. ಆದರೆ ಸದ್ಯ ಪರಿಸ್ಥಿತಿ ಹಾಗಿಲ್ಲ. ಟ್ರಂಪ್ ಗೆಲುವಿನಿಂದ ಕ್ರಿಪ್ಟೋ ಭವಿಷ್ಯನೇ ಚೇಂಜ್ ಆಗ್ತಿದೆ. ಸ್ಟ್ರಾಟಜಿಕ್ ಅಸೆಟ್ ಆಗ್ತಾ ಇದೆ. ಬಿಟ್ ಕಾಯಿನ್ಗೋಸ್ಕರ ಅಮೆರಿಕ 1000 ಟನ್ ಚಿನ್ನ ಮಾರೋಕ್ಕೂ ರೆಡಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಅನ್ನ ನೀವು ಇತ್ತೀಚೆಗೆ ನೋಡಿದ್ರೆ. ಬಿಟ್ ಕಾಯಿನ್ ರಿಸರ್ವ್ ಸ್ಥಾಪನೆ ಮಾಡ್ತಾ ಇದ್ದಾರೆ. ಟ್ರಂಪ್ ಕೂಡ ಬಿಟ್ ಕಾಯಿನ್ ಪರ ಇದ್ದಾರೆ. ಮತ್ತೊಂದು ಕಡೆ ಚೈನಾ ಬಿಟ್ ಕಾಯಿನ್ ಮೈನಿಂಗ್ ನ ದೊಡ್ಡ ಅಡ್ಡೆಯಾಗಿದೆ. ಅಮೆರಿಕಗಿಂತ ಹೆಚ್ಚಿನ ಮೈನರ್ಸ್ ಚೀನಾದಲ್ಲಿದ್ದಾರೆ. ಅತ್ತ ರಷ್ಯಾಗಂತೂ ಅಮೆರಿಕದ ಸ್ಯಾಂಕ್ಷನ್ ಹೊಡೆತವನ್ನ ತಪ್ಪಿಸ್ಕೊಳ್ಳೋಕೆ ಕ್ರಿಪ್ಟೋ ಸಾಕ್ಷಾತ್ ಕರೆನ್ಸಿ ಆಗಿ ಹೋಗಿದೆ. ಪುಟಿನ್ ಖುದ್ದು ಬಿಟ್ ಕಾಯಿನ್ ಮೈನಿಂಗ್ ನ ಲೀಗಲ್ ಅಂತ ಒಪ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ವ್ಯವಹಾರಗಳಿಗೆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸಿ ಅಂತಿದ್ದಾರೆ. ಕ್ರಿಪ್ಟೋ ವಿಶ್ವದ ಕರೆನ್ಸಿ ಆಗುವತ್ತ ಹೆಜ್ಜೆ ಇಡ್ತಿದೆ. ಹೀಗಿರುವಾಗ ನಾವು ಮಾತ್ರ ಕ್ರಿಪ್ಟೋದಿಂದ ದೂರ ಆದರೆ ಸ್ಟ್ರಾಟಜಿಕಲಿ ಹಿಂದುಳಿಯೋ ಸಾಧ್ಯತೆ ಇದೆ. ಇದುವರೆಗೂ ಕೇಂದ್ರ ಸರ್ಕಾರ ಕ್ರಿಪ್ಟೋ ಕರೆನ್ಸಿಗಳನ್ನ ಕರೆನ್ಸಿ ಅಂತ ಪರಿಗಣಿಸಿಲ್ಲ, ಡಿಜಿಟಲ್ ಆಸೆಟ್ ಅಂತ ಹೇಳ್ತಾ ಇದೆ. ಈ ಡಿಜಿಟಲ್ ಆಸೆಟ್ ನಿಂದ ಬಂದ ಆದಾಯಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. ಆದರೆ ಹಾಗಂತ ಕ್ರಿಪ್ಟೋ ಕರೆನ್ಸಿಯನ್ನ ಒಪ್ಕೊಂಡ್ರು ಸಾಕಷ್ಟು ಸವಾಲುಗಳಿವೆ. ಕ್ರಿಪ್ಟೋ ಕರೆನ್ಸಿಯನ್ನ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಆರ್ಥಿಕ ಸ್ಥಿರತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಸೈಬರ್ ಸೆಕ್ಯೂರಿಟಿ ಸಮಸ್ಯೆ, ವೊಲಾಟಿಲಿಟಿ ಸಮಸ್ಯೆ, ಟ್ರಸ್ಟ್ ಇಶ್ಯೂ, ಸದ್ಯ ಇರೋ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಗಳನ್ನ ಏನ್ ಮಾಡೋದು, ಹೀಗೆ ಸಾಕಷ್ಟು ಪ್ರಶ್ನೆಗಳಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಜೊತೆಗೆ ಆಗ್ಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ರೆ, ಯಾವ ಕ್ರಿಪ್ಟೋ ಬಂದ್ರು ಏನೇ ಬಂದ್ರು ಇನ್ಶೂರೆನ್ಸ್ ನ ಕವರ್ ಅಂತೂ ಬೇಕೇ ಬೇಕಲ್ವಾ, ಪ್ರೊಟೆಕ್ಷನ್ ಪ್ಲಾನ್ಸ್ ಅಂತೂ ಬೇಕೇ ಬೇಕಲ್ವಾ. ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಒದಗಿಸೋಕೆ, ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ ಟರ್ಮ್ ಮತ್ತು ಹೆಲ್ತ್ ಪ್ಲಾನ್ಗಳನ್ನು ಬೈ ಮಾಡೋ ಆಸಕ್ತಿ ನಿಮಗೂ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ರಿಲಯನ್ಸ್ ಕ್ರಿಪ್ಟೋ ಕರೆನ್ಸಿ ಮಾಡೋದು ಸರಿನಾ ತಪ್ಪಾ? ನಿಮಗೂ ಜಿಯೋ ಕಾಯಿನ್ಸ್ ಬೇಕಾ? ನೀವು ಆ ಕಾಯಿನ್ಸ್ ಇಟ್ಕೊಂಡು ಯಾವ ತರ ಬಳಸ್ತೀರಿ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಈ ಹಿಂದೆ ಮಾಡಿದ ಕ್ರಿಪ್ಟೋವನ್ನ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋಸ್ನ ಲಿಂಕ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವಿಡಿಯೋ ಕೂಡ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.